ಶಶಿಕಲಾ ಪರಪ್ಪನ ಅಗ್ರಹಾರದ ಕಡೆ ಬರ್ತಾ ಇದ್ದಂತೆ ಡಿಎಂಕೆಯಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ ಅನ್ನುವಂಥದ್ದನ್ನ ಈಗ ತಾನೇ ನೋಡ್ತಾ ಇದ್ವಿ. ಅದಕ್ಕಿಂತ ಮುನ್ನ ಈಗ ಶಶಿಕಲಾ ನಟರಾಜನ್ ಅವರು ಬೆಂಗಳೂರಿನತ್ತ ಬರುವಂತಹ ಆ ಮಾರ್ಗ ಯಾವುದು, ಎಷ್ಟೊತ್ತಿಗೆ ಬರಬಹುದು ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ, ಚೆನ್ನೈನಿಂದ ಬೆಂಗಳೂರಿನತ್ತ ಈಗ ಶಶಿಕಲಾ ನಟರಾಜನ್ ಹೊರಟಿದ್ದಾರೆ. ಮೊದಲೇ ಹೇಳಿದಾಗೆ ಅವರನ್ನ ಒಂದು 10 ಕಾರುಗಳು ಹಿಂಬಾಲಿಸ್ತಾ ಇದೆ. ಅವರ ಪಕ್ಕದಲ್ಲಿ ಮತ್ತೋರ್ವ ಅಪರಾಧಿ ಇಳವರಿಸಿ ಕುಳಿತಿದ್ದಾರೆ. ಬೆಂಗಳೂರು ತಲುಪುವಂತ ಶಶಿಕಲಾ ನಟರಾಜನ್ ಅವರು ಬಳಸ್ತಾ ಇರುವಂತದ್ದು ಜಯಲಲಿತಾ ಅವರು ಬಳಸ್ತಾ ಇದ್ದಂತಹ ಕಾರ್ನಲ್ಲೇ ಈಗ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಚೆನ್ನೈ ಟು ಬೆಂಗಳೂರು ಆ ಮಾರ್ಗದ ವಿವರ ಈ ರೀತಿಯಾಗಿದೆ. ಚೆನ್ನೈನಿಂದ ಪೂನಮಲ್ಲಿಗೆ ತೆರಳುತ್ತಾರೆ. ಅಲ್ಲಿಂದ ಶ್ರೀಪೆರಂಬದೂರಿನ ಮಾರ್ಗವಾಗಿ ಕಾಂಚೀಪುರಂ ಬಂದು ಅಲ್ಲಿಂದ ರಾಣಿಪೇಟ್ ಕಡೆಗೆ ಬಂದು ಅನಂತರ ವೆಲ್ಲೂರು ಮಾರ್ಗವಾಗಿ ವಾನಂಬಾಡಿ, ಅಂಬೂರು, ಆಮೇಲೆ ಅಂಬೂರಿನಿಂದ ಕೃಷ್ಣಗಿರಿಯಿಂದ ಹೊಸೂರು ಮುಖಾಂತರವಾಗಿ ಪರಪ್ಪನ ಅಗ್ರಹಾರ. ಇದು ಶಶಿಕಲಾ ನಟರಾಜನ್ ಅವರು ಬಳಸ್ತಾ ಇರುವಂತಹ ಮಾರ್ಗ. ಚೆನ್ನೈನಿಂದ ಬೆಂಗಳೂರಿನತ್ತ ಬರ್ತಾ ಇರುವಂತಹ ಶಶಿಕಲಾ ನಟರಾಜನ್ ಬಳಸ್ತಾ ಇರುವಂತಹ ಮಾರ್ಗ ಹೇಗಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ, ಪೂನಮಲ್ಲಿಯಿಂದ ಪೆರಂಬದೂರಿನಿಂದ ಕಾಂಚೀಪುರನಿಂದ ರಾಣಿಪೇಟ್ ಸೇರ್ಕೊಳ್ತಾರೆ. ರಾಣಿಪೇಟ್ನಿಂದ ವೆಲ್ಲೂರಿನಿಂದ ವಾನಂಬಾಡಿಯಿಂದ ಅಂಬೂರು, ಹಾಗೆ ಅಂಬೂರಿನಿಂದ ಕೃಷ್ಣಗಿರಿ, ಜೊತೆಗೆ ಕೃಷ್ಣಗಿರಿಯಿಂದ ಹೊಸೂರು ಮಾರ್ಗವಾಗಿ ಆ ನಂತರದಲ್ಲಿ ಅತ್ತಿಬೆಲೆ ಆದ್ಮೇಲೆ ಪರಪ್ಪನ ಅಗ್ರಹಾರ. ಇದು ಶಶಿಕಲಾ ಅವರು ಬಳಸ್ತಾ ಇರುವಂತಹ ಮಾರ್ಗ. ಜೊತೆಗೆ ಅವರು ಬರ್ತಾ ಇರುವಂತದ್ದು ಕೂಡ ಜಯಲಲಿತಾ ಅವರು ಬಳಸ್ತಾ ಇದ್ದಂತಹ ಕಾರ್ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಕಂಠೀರವ. ರಮೇಶ್, ಈಗ ಇವರು ಬಳಸ್ತಾ ಇರುವಂತಹ ಮಾರ್ಗ ಜೊತೆಗೆ ಅವರು ಹೊರಟಿರುವಂತಹ ಈ ಒಂದು ಸಂದರ್ಭ ಎಲ್ಲ ನೋಡ್ತಾ ಇದ್ರೆ ಒಂದು ಎಷ್ಟು ಅಷ್ಟೊತ್ತಿಗೆ ಬೆಂಗಳೂರು ರೀಚ್ ಆಗ್ಬಹುದು ಅನ್ನುವಂತ ನಿರೀಕ್ಷೆ ಇದೆ. ಜೊತೆಗೆ ಮಾರ್ಗದ ಮಧ್ಯೆ ಏನಾದ್ರೂ ಪ್ಲಾನ್ಸ್ ಇದಾವ ಅಥವಾ ನೇರವಾಗಿ ಇವರು ಬೆಂಗಳೂರು ಕಡೆಗೆ ಹೊರಟಿರೋದಾ, ಏನ್ ವಿಚಾರ ಅಂತ ರಮೇಶ್? ಮಾಲ್ತೇಶ್, ಏನು ಶಶಿಕಲಾ ಅವರು ಬೆಳಗ್ಗೆ ಹೊರಟರು, ಅವರು ಸಂಜೆ 5 ಗಂಟೆ ಒಳಗಡೆ ಅವರು ಏನು ಪರಪ್ಪನ ಅಗ್ರಹಾರದಲ್ಲಿ ವಿಶೇಷ ನ್ಯಾಯಾಲಯವನ್ನ ತೆರೆದಿದ್ದಾರೆ. ಅಲ್ಲಿ ನ್ಯಾಯಾಧೀಶರು ಬರೋರಿದ್ದಾರೆ, ಅವರ ಮುಂದೆ ಹಾಜರಾಗಬೇಕು. ಸಂಜೆ 5 ಗಂಟೆ ಒಳಗಡೆ ಅವರು ಜೈಲನ್ನ ಸೇರ್ಕೋಬೇಕು. ಸೊ ಅದಕ್ಕೂ ಮುಂಚೆ ಅವರು ಅಲ್ಲಿಗೆ ರೀಚ್ ಆಗೋದಕ್ಕೆ, ಅಂದ್ರೆ ಸುಮಾರು 3:30-4 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗೋದಕ್ಕೆ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಚೆನ್ನೈನಿಂದ ಹೊರವಲಯದ ಆಲ್ಮೋಸ್ಟ್ ಶ್ರೀಪೆರಂಬದೂರು ದಾಟಿ ಈಗ ಕಾಂಚೀಪುರಂ ಮಾತ್ರ ಅವರು ಇರ್ತಕ್ಕಂಥದ್ದು. ಕಾಂಚೀಪುರಂ ಮಾರ್ಗವಾಗಿ, ಅಂದ್ರೆ ನ್ಯಾಷನಲ್ ಹೈವೇನಲ್ಲೇ ಬರ್ತಾರೆ. ಕಾಂಚೀಪುರಂ ಒಳಗಡೆ ಬರೋದಿಲ್ಲ, ಬೈಪಾಸ್ ನಲ್ಲಿ ನೇರವಾಗಿ ಬರ್ತಕ್ಕಂಥದ್ದು. ಅವರ ಬರ್ತಕ್ಕಂಥ ಮಾರ್ಗದಲ್ಲಿ ಎಲ್ಲೂ ಕೂಡ ಕಾರ್ಯಕರ್ತರುಗಳ ಜಮಾವಣೆ ಆಗ್ಲಿ, ಇಲ್ಲ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಒಂದು ಇದ್ ಮಾಡುವಂತದ್ದಾಗ್ಲಿ ಯಾವುದನ್ನು ಕೂಡ ಪಕ್ಷದಿಂದ ಆಯೋಜನೆ ಮಾಡಿಲ್ಲ. ಯಾರು ಕೂಡ ಜನರು ಕೂಡ ಸೇರ್ತಾ ಇಲ್ಲ ಅನ್ನುವಂಥದ್ದು ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ. ಮತ್ತೆ ಆಂಬೂರಿನಲ್ಲಿ ಏನು ಕೆಲವೊಂದು ಕಾರ್ಯಕರ್ತರನ್ನ ಸಂಘಟಿಸುವಂತ ಪ್ರಯತ್ನ ಮಾಡಿದ್ರು, ಅದನ್ನು ಕೂಡ ಈಗ ಕೈ ಬಿಟ್ಟಿದ್ದಾರೆ ಅಂತ ಹೇಳಿ ವೇಲೂರಿನಿಂದ ಬರ್ತಾ ಇರ್ತಕ್ಕಂಥ ಮಾಹಿತಿ. ಶಶಿಕಲಾ ಅವರು ಈಗ ಏನು ಚೆನ್ನೈನಲ್ಲಿ ಜಯಲಲಿತಾ ಸಮಾಧಿ ಭೇಟಿ ಮಾಡಿದ್ರು, ಆದ ನಂತರದಲ್ಲಿ ರಾಮಾವರಂ ತೋಟದಲ್ಲಿರ್ತಕ್ಕಂಥ MGR ಸ್ಮಾರಕವನ್ನ ಭೇಟಿ ಮಾಡಿದ್ರು. ಅದಾದ ನಂತರದಲ್ಲಿ ಎಲ್ಲೂ ಕೂಡ ಅವರು ಕಾರಿಂದ ಇಳಿದಿಲ್ಲ, ನೇರವಾಗಿ ಹೋಗ್ತಾ ಇರ್ತಕ್ಕಂಥದ್ದು. ಅವ್ರ ಜೊತೆಗೆ ಕೂಡ ಬೆರಳೆಣಿಕೆ ಜನ ಅಷ್ಟೇ ಹಿಂಬಾಲಿಸ್ತಾ ಇರ್ತಕ್ಕಂಥ ಒಂದು 8-10 ಕಾರ್ ಮಾತ್ರ ಹೋಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಕೂಡ ಯಾರು ಪಕ್ಷದ ಹಿರಿಯ ನಾಯಕರುಗಳು ಇಲ್ಲ, ಶಾಸಕರು, ಸಂಸದರು ಆ ತರದ್ದು ಯಾರು ಇಲ್ಲ. ಒಬ್ಬ ಸಂಸದ ವಿಜಯ್ ಕುಮಾರ್ ಅಂತೇಳಿ, ಚೆನ್ನೈ ನಾರ್ತ್ ಸಂಸದ ವಿಜಯ್ ಕುಮಾರ್ ಮಾತ್ರ ಹೋಗ್ತಾ ಇದ್ದಾರೆ. ಅದಲ್ಲದೆ ಇನ್ನೊಬ್ಬ ಶಾಸಕ, ವಿರುಗಂಬಕ್ಕಂ ಶಾಸಕ VN ರವಿ ಅಂತೇಳಿ ಅವರು ಕೂಡ ಈಗ ಶ್ರೀಪೆರಂಬದೂರು ದಾಟಿದ ನಂತರದಲ್ಲಿ ಅವರು ಕೂಡ ವಾಪಸ್ ರೆಸಾರ್ಟ್ಗೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಸಂಸದ ವಿಜಯ್ ಕುಮಾರ್ ಮತ್ತೆ ಕೆಲವು ಮಂದಿ ಮಾತ್ರ, ಉತ್ತರ ಮೇರೂರಿನ ಮಾಜಿ ಶಾಸಕ ಗಣೇಶನ್, ಹಾಗೆ ಕೆಲವು ಪಕ್ಷದ ನಾಯಕರುಗಳು ಮಾತ್ರ ಶಶಿಕಲಾ ಅವರ ಜೊತೆಗೆ ಹೋಗ್ತಾ ಇರ್ತಕ್ಕಂಥದ್ದು. ಕಾರಣ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು, ಏನು ಸರ್ಕಾರ ರಚನೆಗೆ ಈಗಾಗಲೇ ಶಶಿಕಲಾ ಬಣದಿಂದ ಎಡಪ್ಪಾಡಿ ಪಳನಿಸ್ವಾಮಿ ಒಂದು ಈಗಾಗಲೇ ಹಕ್ಕನ್ನ ಮಂಡಿಸಿದ್ದಾರೆ. ಶಾಸಕರಲ್ಲೂ ಮತ್ತೆ ಸಂಸದರು ಯಾರು ಎಲ್ಲ ರೆಸಾರ್ಟ್ ನಲ್ಲಿದ್ದಾರೆ, ಅವರೆಲ್ಲ ಈ ಮಧ್ಯದಲ್ಲಿ ಬಂದ್ರೆ ಅವರನ್ನ ಪೋಚ್ ಮಾಡುವಂತ ಸಾಧ್ಯತೆ, ಅಂದ್ರೆ ಅವರ ಆಪೋಸಿಟ್ ಪಾರ್ಟಿಯಿಂದ ಪೋಚ್ ಮಾಡೋದು ಇಲ್ಲ ಶಾಸಕರ ಮನಸ್ಸನ್ನ ಕೆಡಿಸುವಂತ ಕೆಲಸ ಈ ತರದ್ ನಡೀಬಹುದು ಅನ್ನೋ ಕಾರಣಕ್ಕೋಸ್ಕರ ನಿನ್ನೆ ರೆಸಾರ್ಟ್ ನಲ್ಲಿ ಇರ್ಬೇಕಾದ್ರೆ ಶಶಿಕಲಾ ಅವರು ಅವರಿಗೆ ಎಲ್ರಿಗೂ ಕೂಡ ಹೇಳಿರ್ತಕ್ಕಂಥದ್ದು, ನಾನು ಹೋಗುವಂತ ಸಂದರ್ಭದಲ್ಲಿ ಯಾರು ಬೆಂಗಳೂರಿಗೆ ಬರುವಂತ ಅಗತ್ಯ ಇಲ್ಲ, ಹಿಂದೆ ಹಿಂಬಾಲಿಸುವಂತ ಅಗತ್ಯ ಇಲ್ಲ, ಎಲ್ಲರೂ ರೆಸಾರ್ಟ್ ನಲ್ಲೇ ಇರ್ರಿ ಅಂತ ಹೇಳ್ಬಿಟ್ಟು ಪಕ್ಷದ ಅಧ್ಯಕ್ಷರಾಗಿ ಏನು ಅವರು ನೇಮಕ ಮಾಡಿದ್ದಾರೆ, ಪಕ್ಷದ ಅಧ್ಯಕ್ಷರಾಗಿ ಅವ್ರನ್ನ ಕೂಡ ಅಲ್ಲೇ ಇರೋದಕ್ಕೆ ಹೇಳಿದ್ದಾರೆ. ಅವರು ಮತ್ತೆ ಏನು ಸೆಂಗೋಟಯ್ಯನ್ ಮತ್ತೆ ನವನೀತ ಕೃಷ್ಣ MP ಇದ್ದಾರೆ, ಅವರನ್ನ ಅಲ್ಲಿಗೆ ಜವಾಬ್ದಾರಿ ಮಾಡಿದ್ದಾರೆ. ರೆಸಾರ್ಟ್ ನಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರನ್ನ ಕಾಪಾಡೋದಕ್ಕೆ, ಅವರ ಶಾಸಕರುಗಳ ಮೂಲಕ ಅಧಿಕಾರವನ್ನ ಹಿಡಿಬೇಕು, ಯಾವುದೇ ಕಾರಣಕ್ಕೂ ಅಧಿಕಾರವನ್ನ ಬಿಟ್ಕೊಳ್ಬಾರದು, ತಮ್ಮ ಗುಂಪಿನವರೇ ಅಧಿಕಾರ ಹಿಡಿಬೇಕು ಅನ್ನುವಂತ ಇದರಲ್ಲಿ ಬಹಳ ನಿಶ್ಚಲವಾಗಿ ಅದಕ್ಕೋಸ್ಕರ ತಯಾರಿಯನ್ನ ಮಾಡಿರ್ತಕ್ಕಂಥದ್ದು.
ಸೆಂಗೋಟಯ್ಯನ್ ಸೇರಿದಂತೆ ಯಾರು ಕೂಡ ಇವತ್ತು ಹೊರಗಡೆ ಬಂದಿಲ್ಲ. ಎಲ್ಲರೂ ಕೂಡ ರೆಸಾರ್ಟ್ ನಲ್ಲೇ ಇರ್ತಕ್ಕಂಥದ್ದು. ಇನ್ನು ಎಡಪ್ಪಾಡಿ ಪಳನಿಸ್ವಾಮಿ ಇವರೆಲ್ಲರೂ ಕೂಡ ಆ ಶಾಸಕರುಗಳ ಜೊತೆಗೆ ಸಮಾಲೋಚನೆಯಲ್ಲಿ ಕೂಡ ತೊಡಗಿರ್ತಕ್ಕಂಥದ್ದು. ಅಲ್ಲಿಂದನೇ ಟಿವಿಯಲ್ಲಿ ಮಾನಿಟರ್ ಮಾಡ್ತಾ ಇದ್ದಾರೆ ಹೇಗೆ ಶಶಿಕಲಾ ಅವರು ಹೋಗ್ತಾ ಇದ್ದಾರೆ ಏನು ಅನ್ನೋದನ್ನ. ಈಗಾಗ್ಲೇನೆ ಶಶಿಕಲಾ ಅವರು ಕಾಂಚೀಪುರಂ ಹತ್ರ ಹೋಗಿರ್ತಕ್ಕಂಥದ್ದು. ಈಗಾಗಲೇ ಅವರು MGR ಸ್ಮಾರಕ ಮತ್ತೆ ಇದನ್ನು ಮಾತ್ರ ಭೇಟಿ ಮಾಡಿರ್ತಕ್ಕಂಥದ್ದು. 8 ಕಾರ್ ಮಾತ್ರ ಅವರನ್ನ ಹಿಂಬಾಲಿಸ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲೂ ಕೂಡ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಅವರು ನೇರವಾಗಿ ಬೆಂಗಳೂರಿಗೆ ತಲುಪ್ತಾರೆ. ಸುಮಾರು ಈಗ ಅವರು ಹೋಗ್ತಾ ಇರ್ತಕ್ಕಂಥ ವೇಗ ಇನ್ನೊಂದೆಲ್ಲ ನೋಡಿದ್ರೆ ಅವರು ಸುಮಾರು 3 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರವನ್ನ ತಲುಪಬಹುದು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ರಮೇಶ್.